ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಅವರ್ ಅಪ್ಪೂಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಗೋಧಿ ಹಿಟ್ಟಿನ ಮೈಸೂರು ಬೋಂಡ. ನಾನು ಇವತ್ತು ಗೋಧಿ ಹಿಟ್ಟಿನಿಂದ ಮೈಸೂರು ಬೋಂಡ ಮಾಡ್ತಾ ಇದ್ದೀನಿ. ಇದು ಮಾಡೋದು ಸ್ವಲ್ಪ ಹೆಲ್ದಿಯಾಗಿರುತ್ತೆ. ನಾನು ಇವತ್ತು ಮೈದಾ ಹಿಟ್ಟು ಯೂಸ್ ಮಾಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಇವತ್ತು ಗೋಧಿ ಹಿಟ್ಟಿನಿಂದ ಮೈಸೂರು ಬೋಂಡ ಮಾಡ್ತಾ ಇದ್ದೀನಿ. ನೀವು ಈ ರೆಸಿಪಿ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಲೈಕ್, ಶೇರು ಮತ್ತು ಕಮೆಂಟ್ ಮಾಡಿ, ಕೆಳಗಡೆ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನೇನಪ್ಪ ಅಂದರೆ 1 ಕಪ್ಪು ಗೋಧಿ ಹಿಟ್ಟು, ಅರ್ಧ ಕಪ್ಪು ಮೊಸರು, 1 ಹಸಿರು ಮೆಣಸಿನಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು 1 ಸಣ್ಣ ಸೈಜ್ ಈರುಳ್ಳಿ, ಮತ್ತು ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ, ಜೀರಿಗೆ ಮತ್ತು ಶುಂಠಿ, ಉಪ್ಪು ಮತ್ತು ಬೇಕಿಂಗ್ ಸೋಡಾ. ನಾನು ಇಲ್ಲಿ ಒಂದು ಬೌಲಲ್ಲಿ 1 ಕಪ್ಪು ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ. ಅರ್ಧ ಕಪ್ ಮೊಸರು, ಕಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಚಮಚೆ ಬೇಕಿಂಗ್ ಸೋಡಾ, ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನಿಮ್ಮ ಟೇಸ್ಟ್ ಅನುಸಾರ ಹಾಕಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟ ನೀರು ನೋಡಿಕೊಂಡು ಹಾಕೊಳ್ಳಿ. ಇದು ಕಲಿಸ್ಬೇಕಾದ್ರೆ ನಿಮ್ಮ ಕೈಯಲ್ಲಿ ಅನಿಸ್ಬೇಕು, ಸ್ವಲ್ಪ ಇದು ಲೋಳೆ ಥರ ಬರಬೇಕು. ಯಾಕಂದ್ರೆ ಮೈದಾ ಹಿಟ್ಟಲ್ಲಿ ಮಾಡಬೇಕಾದ್ರೆ ಅಲ್ಲಿ ಸ್ವಲ್ಪ ನಮಗೆ ಕೈಯಲ್ಲಿ ಲೋಳೆ ಥರ ಬರ್ತಾ ಇರುತ್ತೆ. ನಾವಿಲ್ಲಿ ಗೋಧಿ ಹಿಟ್ಟಿನಿಂದ ಮಾಡ್ತಾ ಇರೋದ್ರಿಂದ ನೀವು ನೋಡ್ಕೊಳ್ಳಿ. ತೀರಾ ಗಟ್ಟಿಯಾಗಿ ಇರಬಾರ್ದು, ಮತ್ತೆ ತೀರಾ ದೋಸೆ ಹಿಟ್ಟಿನ ಥರನೂ ಇರಬಾರ್ದು. ಇದು ಕಲಿಸ್ಕೋಬೇಕು, ತುಂಬಾ ಗಟ್ಟಿ ಬೇಡ. ನಮ್ಗೆ ಇವಾಗ ಗೊತ್ತಾಗ್ತಾ ಇದೆ ಕೈಯಲ್ಲಿ ಕನ್ಸಿಸ್ಟೆನ್ಸಿ ಎಷ್ಟು ತರ ಬಂದಿದೆ ಅಂತ. ನೋಡಿ, ನಾನು ಈ ತರ ಕಲಿಸ್ಕೊಂಡಿದ್ದೀನಿ. ಇದು ಗೊತ್ತಾಗ್ತಾ ಇದೆ ನನ್ನ ಕೈಯಲ್ಲಿ ಯಾವ ತರ ಸ್ಟ್ರಕ್ಚರ್ ಇದೆ ಅಂತ. ಈ ತರ ಬಂದ್ರೆ ಸಾಕು. ಇವಾಗ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನ ಒಂದು 5 ರಿಂದ 10 ನಿಮಿಷ ನೆನೆಯಕ್ಕೆ ಬಿಡೋಣ. ಇದನ್ನ ಸ್ವಲ್ಪ 10 ನಿಮಿಷನಾದ್ರೂ ಇದು ನೆನೆಯಲೇಬೇಕು. ಅಷ್ಟರಲ್ಲಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನಾನು ಇವಾಗ ಲೋ ಫ್ಲೇಮಲ್ಲಿ. ಇವಾಗ ಇದು 5 ರಿಂದ 10 ನಿಮಿಷ ಆಗಿದೆ. ಇದು ತುಂಬಾ ಹೊತ್ತು ನೆನೆಸ್ಬೇಕಂತ ಏನೋ ಅವಶ್ಯಕತೆ ಇಲ್ಲ. ಇವಾಗ ಇದನ್ನ ಡೈರೆಕ್ಟ್ ಆಗಿ ಕಾದಿರೋ ಎಣ್ಣೆಯಲ್ಲಿ ಹಾಕೋಣ. ಕಾದಿರೋ ಎಣ್ಣೆಯಲ್ಲಿ ಹಾಕೊಳ್ಳೋಣ. ಚಿಕ್ಕ ಪುಟ್ಟಗಳನ್ನು ಮಾಡಿ ಹಾಕೊಳ್ಳೋಣ. ಯಾವ ತರ ಸೈಜಲ್ಲಿ ಬೇಕಾದ್ರೂ ಹಾಕೊಳ್ಳಿ. ನೋಡಿ, ಇವಾಗ ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು, ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಅಲ್ಲಿವರೆಗೆ ನಾವು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಇದನ್ನ ಹಾಕೋಬೇಕಾಗುತ್ತೆ. 2 ಸೈಡ್ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬಿಸಿ ಇರುತ್ತೆ, ಹುಷಾರಾಗಿ. ಮೈದಾ ಹಿಟ್ಟಿನಿಂದ ಟ್ರೈ ಮಾಡಬೇಕಂದ್ರೆ, ಆದರೆ ನನಗೆ ಅದು ಮೈದಾ ಹಿಟ್ಟು ಅನ್ಹೆಲ್ದಿ ಅನಿಸುತ್ತೆ. ನಾನು ಇವತ್ತಿನ ಗೋಧಿ ಹಿಟ್ಟಿನಿಂದ ಟ್ರೈ ಮಾಡ್ತೀನಿ. ನೀವು ಒಂದ್ಸತಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ನೀವು ಆರಾಮಾಗಿ ಕೊಡ್ಬೋದು. ಏನು ಗೋಧಿ ಹಿಟ್ಟು ಕೊಟ್ಟೆ ಆ ಥರ ಅಂತ ಏನಿಲ್ಲ, ನೀವು ಆರಾಮಾಗಿ ಕೊಡ್ಬೋದು ಮಕ್ಕಳಿಗೆ. ಇದನ್ನ ಇವತ್ತು ನನ್ನ ಮಗ ಆ್ಯಕ್ಚುಲಿ ಬೇಗ
ದೋಸು ಮತ್ತು ಗ್ರೀನ್ ಚಟ್ನಿ ಆ ಥರ ಎದ್ರ ಜೊತೆ ಬೇಕಾದರೂ ತಿನ್ಬೋದು ಇದನ್ನು. ನೋಡಿ ಇದು ಈ ಥರ ನಿಮಗೆ ಯಾವ ಥರ ಸಾಫ್ಟಾಗಿ ಬಂದಿದೆ ಅಂದರೆ ಬರುತ್ತೆ. ಇದು ಸಾಫ್ಟಾಗಿ ಇರುತ್ತೆ ಮೈಸೂರು ಬೋಂಡ ಅಂದರೆ. ನಾವು ಗೋಧಿ ಹಿಟ್ಟಿಂದ ಮಾಡೋದ್ರಿಂದ ಇನ್ನೂ ಸ್ವಲ್ಪ ಸ್ಮೂತಾಗಿ ಬಂದಿದೆ. ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮತ್ತು ನಿಮ್ಗೆ ಯಾವುದಾದ್ರೂ ಹೊಸ ರೆಸಿಪೀಸ್ ಬೇಕಂದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಟೇಕ್ ಕೇರ್, ಬಾಯ್.